ಆಟದ ಮೈದಾನಗಳಿಗೆ ಜಾಗ ಇಲ್ಲ, ಸುಮಾರು ಕಡೆ ಕೆಪಿಟಿಸಿಯಲ್ಲೂ ಸ್ಟೇಷನ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಆಸ್ಪತ್ರೆಗಳಿಗೆ ಜಾಗ ಇಲ್ಲ, ಮತ್ತೊಂದು ಕಡೆ ಉಳಿದಿರೋ ಅಲ್ಪ ಸ್ವಲ್ಪ ಅಂಗನವಾಡಿಗಳಿಗೆ ನನ್ನ ಹತ್ರ 12,000 ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ, ಜಾಗ ಕೊಡಕ್ಕಾಗಿಲ್ಲ. 12,000 ಬಾಕಿ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು DCCO ಕಾನ್ಫರೆನ್ಸ್ ಅಲ್ಲಿ ನನ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ಏನಪ್ಪಾ ಇಷ್ಟು ಕಡೆ ಜಮೀನ್ ಕೇಳಿ ಜಾಗ ಕೊಟ್ಟಿಲ್ಲ, ಯಾಕೆ ನಿಮ್ಮ ಇಲಾಖೆಯವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ. ಈ ತರ ಮಧ್ಯದಲ್ಲಿ ಇರೋ ಜಾಗಗಳು ಅಲ್ಪ ಸ್ವಲ್ಪ ಜಾಗಗಳನ್ನ ಕೊಟ್ಬಿಟ್ರೆ ನಾವು ಸಾರ್ವಜನಿಕರ ಸರ್ಕಾರಿ ಕೆಲಸಕ್ಕೆ, ಸ್ಮಶಾನಗಳಿಗೆ, ಸ್ಕೂಲಿಗೆ, ಅಂಗನವಾಡಿಗೆ ಜಾಗಗಳು ಇಲ್ಲದೆ ಇರುವಂತ ಪ್ರಸಂಗಕ್ಕೆ ಈಗಾಗಲೇ ಬಂದು ತಲುಪಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಹಂಚಿಕೊಳ್ತಾ ಇದ್ದೇನೆ. ನಾಟ್ ಫಾರ್ ಎನಿ ಡಿಸಿಷನ್, ನಾಟ್ ಫಾರ್ ಎನಿ ಅಪ್ರೂವಲ್. ಇದನ್ನು ದಯವಿಟ್ಟು ಎಲ್ಲಾ ಸದಸ್ಯರು ಗಮನದಲ್ಲಿಟ್ಕೊಳ್ಳಿ. ಸರ್ಕಾರದ ಜಾಗಗಳನ್ನ ಮಂಜೂರು ಮಾಡಿ 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 ಕೊನೆಗೆ ಈಗ ಸ್ಮಶಾನಗಳಿಗೆ ಕೆಲವು ಕಡೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಆದ್ರೂ ಅದನ್ನ ನಾನು ವಿಷಯಾಂತರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಹರಿಹರ ಶಾಸಕರು ಏನ್ ಕೇಳಿದ್ದಾರೆ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಬಗೆಹರಿಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಕಡಾಖಂಡಿತವಾಗಿ ನಾವು ಮಾಡ್ತೇವೆ. ಪೂರಕವಾಗಿ ಸಚಿವರು ಹೇಳಿದ್ರು ಪರ್ಯಾಯ ವ್ಯವಸ್ಥೆ, ಆದ್ರೆ ಹರಿಹರ ನಗರ ತುಂಗಭದ್ರಾ ದಡದಲ್ಲಿರೋದ್ರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಸಂಪೂರ್ಣವಾಗಿ ನದಿ ಇರೋದ್ರಿಂದ ಇದು ನಮಗೆ ಅನಿವಾರ್ಯವಾಗಿದೆ. ಅಷ್ಟೇ ಅಲ್ಲ, ಹರಿಹರದ ಹೊಳೆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಬಡವರ ಗುಡಿಸಲುಗಳಿದೆ. ನಮ್ಮ ಉದ್ದೇಶ, ತಹಶೀಲ್ದಾರ್ ಅವರು, ರೆವಿನ್ಯೂ ಅಧಿಕಾರಿಗಳ ಉದ್ದೇಶ ಏನಂದ್ರೆ, ಒಂದು 5 ಎಕರೆ ಯಾವ ಪದೇ ಪದೇ ಪ್ರತಿ ವರ್ಷ ಮುಳುಗಡೆ ಆಗ್ತಾರೆ ಅವ್ರಿಗೂ ಕೂಡ ನಿವೇಶನ ಆಗುತ್ತೆ, ಅದರ ಜೊತೆಗೆ ಸ್ಮಶಾನಕ್ಕೂ ಅನುಕೂಲ ಆಗುತ್ತೆ. ದಯವಿಟ್ಟು ಸಚಿವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಯಾಕಂದ್ರೆ ನಗರ ಪ್ರದೇಶದಲ್ಲಿ 1 ಕೋಟಿ ದೊಡ್ಡದಲ್ಲ. 1 ನಿಮಿಷ ಸಭಾಧ್ಯಕ್ಷರೇ, ನಗರ ಪ್ರದೇಶದಲ್ಲಿ ಎಕರೆಗೆ 1 ಕೋಟಿ ನಿಜವಾಗ್ಲೂ ದೊಡ್ಡದಲ್ಲ. ಇವತ್ತು ಹರಿಹರ ದಾವಣಗೆರೆ ಭಾಗದಲ್ಲಿ 4-5 ಕೋಟಿ ಆದ್ರೂ ಸಿಗಲ್ಲ. 1 ಕೋಟಿ ನಿಜವಾಗ್ಲೂ ಜಾಸ್ತಿ ಅಲ್ಲ ಅಂತ ಹೇಳಿ ಸಚಿವರ ಗಮನಕ್ಕೆ ತರ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಅರ್ಬನ್ ಪ್ಲಾನಿಂಗ್ ದಲ್ಲಿ ಮಾನ್ಯ ಸಚಿವರೇ, ಇದು ಸುಡುಗಾಡುಗಟ್ಟಿಗೆ, ಪ್ಲೇ ಗ್ರೌಂಡಿಗೆ ಜಗನ ತೆಗೆದಿಡ್ತಾ ಇಲ್ಲ, ಪ್ಲಾನಿಂಗ್ ಮಾಡ್ತಾ ಇಲ್ಲ. ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇದು ಕಂಟಿನ್ಯೂ ಆಗ್ತದೆ ಪ್ರಾಬ್ಲಮ್. ಯು ನೀಡ್ ಟು ಗೋ ಅಂಡ್ ಅಡ್ರೆಸ್ ದೇರ್. ಸ್ವರೂಪ್ ಪ್ರಕಾಶ್ ಇಲ್ಲ, ನೇಮಿರಾಜ್ ನಾಯ್ಕ್. ಮಾನ್ಯ ಅಧ್ಯಕ್ಷರೇ, 1707 ಚುಕ್ಕೆ ಗುರುತಿನ ಪ್ರಶ್ನೆ ಕಂದಾಯ ಸಚಿವರಲ್ಲಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿದ್ದು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳು ಎಷ್ಟಿದೆ ಅಂತ ಕೇಳಿದ್ದೆ ನಾನು. ಅದರಲ್ಲಿ 86,646.58 ಅಂತ ಹೇಳಿದ್ದಾರೆ. ಆದರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸುಮಾರು 70,000ಕ್ಕೂ ಅಧಿಕ ಸರ್ಕಾರಿ ಜಮೀನು ಇದಾವೆ. ಆದರೆ ನೀವು ಇಡೀ ಕ್ಷೇತ್ರದೇ 86,646 ಅಂತ ಕೊಟ್ಟಿದ್ದೀರಾ ಉತ್ತರ. ಇದು ತಪ್ಪು ಉತ್ತರ ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಎರಡನೇದು, ನಾನು ಕೇಳಿರುವಂತದ್ದು ಸ್ಮಶಾನದ ಜಾಗವನ್ನು ಕೊಟ್ಟಿದ್ದೀರಿ, ಅದಕ್ಕೆ ಹದ್ದುಬಸ್ತು ಆಗಿಲ್ಲ. ಎಲ್ಲರೂ ಕೂಡ ಅದನ್ನ ಒತ್ತುವರಿ ಮಾಡಿಕೊಂಡು ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ತಾವು ಹದ್ದುಬಸ್ತು ಮಾಡಿಕೊಡುವಂತ ಕೆಲಸವನ್ನು ಮಾಡಬೇಕು. ಜೊತೆಗೆ ಮೂರನೇದು, ನಾನು ಏನು ಕೇಳಿದ್ದೇನೆ, 94C ಮತ್ತು 94CC ನಲ್ಲಿ ಸುಮಾರು ಇವತ್ತು ಈ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಧಿಕೃತವಾಗಿ ನಿರ್ಮಿಸಿರುವಂತ ಮನೆಗಳು ಮತ್ತು ಸಕ್ರಮಗೊಳಿಸುವಂತ ವ್ಯವಸ್ಥೆ ಆಗಬೇಕಾಗಿರುವಂತದ್ದು. ಜೊತೆಗೆ 1964 ನೇಮ ಕಲಂ 94C ಮತ್ತು 94CC ನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದಿನಾಂಕ 1/1/2012
ಹಿಂದಿನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಜಮೀನಿನಲ್ಲಿ ವಾಸ